Yeah. You know her daughter? Yeah, I know. Yeah. ಅಣ್ಣ ಗೊತ್ತುಂಟಂತೆ. ಸುಮಾ, ಅವತ್ತು ಮಾತಾಡಿದ್ದು ಸಹನ ಅಲ್ವಂತೆ, ಅವ್ರ ಫ್ರೆಂಡ್ ಅಂತೆ. ಇಲ್ಲ ಅವತ್ತು ಮಾತಾಡಿದ್ದು ನನ್ನ ಮಗಳಯ್ಯ ಸಹನ. oh no Amma, you misunderstood, I think. ಕೇಳಿಸ್ಕೊಂಡ್ರಾ? ನೀವೇ ತೆಪ್ಪಕ್ಕೆ ತಿಳ್ಕೊಬಿಟ್ಟಿದ್ರ. ಅದು ಅವ್ರ ಫ್ರೆಂಡ್ ಅಂತೆ. ಅದೇ ದಿವಸ ತೊಟ್ಲು ಶಾಸ್ತ್ರದಾಗ ಬಸ್ಸು ಮಗಿಗೆ ಸಹನ ಅಂತ ಹೆಸರಿಟ್ಟಿದ್ದಕ್ಕೆ ನಿಮ್ಗೆ ಹಿಂಗೆ ಅನಿಸ್ತೈತೆ ಅಂತ ಎಲ್ಲರೂ ಹೇಳಿಲ್ವೇ? ಹೌದಾ? ನಿನ್ನ ಫ್ರೆಂಡ್ ಅದು? Yeah. ನಾನು ಸಹನ ಜೊತೆ ಮಾತಾಡ್ದಂಗೆ ಆಯಿತು, ಹಂಗೆ ಕೇಳಿಸ್ತು. ಸಹನ ಅವ್ರು ಇಲ್ಲವಾ? ಆ ತಾಯಿನೇ ಇಲ್ಲ ಅಂತ ಹೇಳ್ತಾವಳೆ ನೋಡವ್ವ. ಎಲ್ಲಿಗೆ ಹೋಗಿದ್ರಾ? ನನ್ನ ಮಗಳೇ ಈ ಊರಾಗಿಲ್ಲ ಅಂದ ಮ್ಯಾಕೆ ನನಗಿಲ್ಲೇನು ಕೆಲಸ ಇದೆ? ಅವ ಈ ವಿಷಯದಾಗೆ ನಾನು ತುಂಬಾನೇ ಸ್ವಾರ್ಥಿ ಆಗೋದೆ. ಅದೇ ನೀನ್ ನಡೆದು ಬಂದ ದಾರಿನೇ ನನಗೆ ಮಾರ್ಗದರ್ಶನ. ನನ್ನ ಕನ್ಸು ಈರಡ್ ಮ್ಯಾಕೆ ನಾನೇ ನಿಂತವ ಬರ್ತೀನಿ ಗಣವ, ನಾನೇ ನಿಂತವ ಬರ್ತೀನಿ. ಎಷ್ಟು ಭಯ ಆಗಿತ್ತು ಗೊತ್ತಾ ಅವ್ವ? ನೀನು ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಅಲ್ವಾ? ಅದಕ್ಕೆ ಹೀಗೆ ಬಿಟ್ಟು ಹೋಗಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ ಕಣವಿ, ನೀನು ಪಿರೂತಿ ಮಾಡದೇ ಇರೋಕಾಯ್ತದೆ. ಮತ್ತೆ ಯಾಕೆ ಹೋದೆ? ಸಹನ ಅಕ್ಕಂಗೆ ಆದಂಗೆ ನಿನಗೂ ಏನಾದರೂ ಆಗೋಗಿದ್ದಿದ್ರೆ ನನಗೇನು ಯಾರವ್ವ ಇದ್ದಾರೆ? ಕ್ಷಮಿಸ್ಬಿಡು ಮಗ, ಕ್ಷಮಿಸ್ಬಿಡು. ಇನ್ಮ್ಯಾಕೆ ಹಂಗೆಲ್ಲ ಮಾಡೋಕ್ಕಿಲ್ಲ ಆಯ್ತಾ?
ಹೋಗವ ನೀನು, ಹಿಂಗೆ ಹೇಳ್ತೀಯ ಅಷ್ಟೆ. ಆಮೇಲೆ ನಿಂಗೆ ಏನನ್ಸತ್ತೋ ನೀನು ಅದನ್ನೇ ಮಾಡೋದು. ಸಹನಾ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಮನ್ಸಿಗೆ ತುಂಬ ಕಷ್ಟವಾದ ವಿಷಯ. ಆದ್ರೆ ಅದೇ ನಿಜ ಅವ್ವ. ನೀನು ಈ ಸತ್ಯನ ಒಪ್ಕೊಳ್ಳೋವರೆಗೂ ನಾವ್ ಯಾರೂ ನೆಮ್ಮದಿಯಾಗಿರಕ್ಕಾಗಲ್ಲ ಅವ್ವ. ಕೊಕ್ಕೋ, ಅವ್ವ ಈಗ ಬಂದಾಯ್ತಲ್ಲ ಬಿಡು, ಅಳ್ಬೇಡ. ನೀವೇ ಹೇಳಿ ಬಾವ, ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟಾಗ ಅವ್ವ ಮನೇಲಿಲ್ಲ, ನನ್ಗೆ ಹೇಗಾಗಿರ್ಬೇಡ. ಅವ್ವ ಒಂದು ಕ್ಷಣ ನನ್ನ ಬಗ್ಗೆ ಯೋಚನೆ ಮಾಡಿದಿದ್ರೆ ಹೀಗೆ ಹೋಗ್ತಿದ್ಲ. ನಾನು ಕಾಲೇಜ್ಗೂ ಹೋಗಿಲ್ಲ, ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಅಳು ನಿಲ್ತಿಲ್ಲ. ಸ್ನೇಹ ಅಕ್ಕಂಗೂ ಈ ವಿಷಯ ಹೇಳ್ಕೊಳಕ್ಕಾಗದೆ ಎಷ್ಟು ಒದ್ದಾಡ್ತಿದ್ದೀನಿ. ಅಯ್ಯೋ ನನ್ನ ಕಂದ, ನನ್ನ ಬಿಡು ಪಾಪ ಭಾವ. ಸ್ನೇಹಕ್ಕನ್ನ ನೆಮ್ಮದಿಯಾಗಿ ಇಂಟರ್ವ್ಯೂಗೂ ಕಳಿಸ್ಕೊಡಕ್ಕಾಗದೆ ವಿಷಯ ಮುಚ್ಚಿಟ್ಟು ಎಷ್ಟು ಕಷ್ಟ ಅನುಭವಿಸಿದಾರೆ ಗೊತ್ತಾ. ಸ್ನೇಹಕ್ಕ ಈಗ ಪಕ್ಕ ಕೋಪ ಮಾಡ್ಕೊಂಡಿರ್ತಾರೆ ಅಲ್ವಾ ಬಾಬಾ? ಅಯ್ಯೋ ಶಿವನೇ, ಮಂದ ಬುದ್ಧಿ ಕಂತ ಇನ್ನೊಂದು ಮಂದ ಬುದ್ಧಿ. ನನ್ನ ಮಗಳು ಬದುಕವಳೆ ಅಂತ ನನ್ನ ಮನಸ್ಸು ನಂಗೆ ಹೇಳ್ತಾನೇ ಇತ್ತು. ಫೋನಲ್ಲಿ ಅವಳ ದನಿ ಕೇಳಿದ್ನಲ್ಲ, ಅವಳದೇ ದನಿ ಅಂತ ಅಂದ್ಕೊಂಡು ನನಗೆ ಹೋಗ್ಬಿಟ್ಟೆ. ಕ್ಷಮಿಸ್ಬಿಡ್ರಪ್ಪ, ಕ್ಷಮಿಸ್ಬಿಡವ ನನ್ನ. ನೀನು ಇನ್ಮೇಲಿಂದ ನನಗೆ ಹೇಳ್ದೆ ಮೆಸ್ಕು ಹೋಗೋ ಹಾಗಿಲ್ಲ. ಹ್ಞೂ ಕಣವ, ಆಯ್ತು. ಅವ್ವ, ಸುಮಾ ಸ್ಯಾನೆ ಹೆದರ್ಕೊಂಡಿದ್ಲವ್ವ. ನಾನೇ ಬೆಂಗಳೂರು ತನಕ ಒಟ್ಬಿಡಮ್ಮ ಅಂತನೂ ಅನ್ಕೊಂಡೆ. ಸಚಿನ್ ತವನು ಹೇಳಿದ್ದೆ, ಕೇಳಿಬೇಕಾರೆ. ಹೌದಮ್ಮ, ಸದ್ಯ ನೀವು ಮನೆಗೆ ಬಂದ್ರಲ್ಲ ಅಷ್ಟು ಸಾಕು. ಅಯ್ಯೋ ದೇವ್ರೆ, ನನ್ನಿಂದ ಎಲ್ಲರೂ ತೊಂದರೆ ಅನುಭವಿಸ್ಬಿಟ್ರಾ? ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಮೊದಲು ನೀವು ರೆಸ್ಟ್ ತಗೊಳ್ಳಿ. ಅದರಲ್ಲಿ ಇವ್ರ ಮಮ್ಮಿ ಬೇರೆ ಪಾಪ ಅವ್ವ. ಮಿಸ್ಟರ್ ಗೋಪಾಲ್ನ ಪೊಲೀಸವ್ರು ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಕರ್ಕೊ ಹೋದ್ರಾ? ಅಯ್ಯಯ್ಯೋ, ಎಲ್ಲ ಒಯ್ಯ. ಅವ್ವ, ನಾನೇ ನಿಮ್ಮ ತಾವು ಹೇಳ್ಬೇಕು ಅನ್ಕೊಂಡಿದ್ದೆ. ಬನ್ನಿ, ಈಗ ನಾವು ಸ್ಟೇಷನ್ ತಗ ಹೋಗ್ಬೇಕು, ಹೊಸ ಕೆಲಸ ಐತೆ. ಪೊಲೀಸ್ನವ್ರು ಹಿಡ್ಕೊಂಡು ಹೋಗವ್ರ? ಏನಾಯ್ತಪ್ಪ? ಅವ್ವ, ಅದು ಭಾವನ್ ಮನೆಯ ಕಳ್ಳರು ನುಗ್ಗಿದ್ರಂತೆ. ಅವರು ನಿನ್ನ ಹೆಸ್ರು ಹೇಳವ್ರೆ. ಅದಕ್ಕೆ ಪೊಲೀಸವರು ಡ್ಯಾಡಿನ ಕರ್ಕೊಂಡೋದ್ರವ್ವ. ಅಯ್ಯಯ್ಯೋ ಅಯ್ಯಪ್ಪ. ಅವ್ವ, ಅಲ್ಲೇನೋ ತೆಪ್ಪಾಗೈತೆ. ಬನ್ನಿ ಅವ್ವ, ಸ್ಟೇಷನ್ಗೆ ಹೋಗಿ ಬರಮ್ಮ. ಮಾವ ನಿನಗೆ ಏನೂ ಆಗಿಲ್ಲ, ಬನ್ನಿ. ನಾನು ಬರ್ತೀನಿ. ಬೇಡ ಕಕ್ಕೋ, ನೀ ಇಲ್ಲೇ ಇರು. ಅವ್ವ ಬನ್ನಿ. ಅಲ್ಲ ಕಣಪ್ಪ, ಬನ್ನಿ ಅವ್ವ, ಬನ್ನಿ. ಆ ಚಿಗ್ನಿ ಬಂದು ಫೋನ್ನಾಗ ನಿಮ್ಗೇನೋ ತೋರಿಸ್ದ. ಅದಾದ್ಮ್ಯಾಕೆ ನೀವು ಯಾರೂ ಏನೂ ಮಾತಾಡ್ತಾನೆ ಇಲ್ಲ. ಅವನು ನನಗೇನೂ ಹೇಳ್ತಿಲ್ಲ. ಏನಾಯ್ತು ಅಂಥದ್ದು ಮೊಬೈಲಲ್ಲಿ ಬಾಯ್ ಬಿಡ್ರಲ್ಲ. ಅದೇ ನಿಮ್ಮ ಹೆಂಡ್ರು ಪುಟ್ಟಕ್ಕ ಯಾವಾಗ ಬರ್ತಾರಣ್ಣ? ಪುಟ್ಟಮ್ಮಿ ಎಲ್ಲವಳೆ ಅಂತಲೇ ಗೊತ್ತಿಲ್ಲ. ಅದೇ ತಾನೇ ಸಮಸ್ಯೆ ಆಗಿರೋದು. ಅದನ್ನು ಮಡಿಕೊಂಡೆ ತಾನೇ ನೀವು ನನ್ನನ್ನು ಒಳಗೆ ಹಾಕ್ತಿರೋದು. ಇಲ್ಲ, ನಿಮ್ಮ ಮನೆಯವ್ರು ಬರ್ತಾರೆ. ಹಾಂ, ನಿಂಗೆ ಆಗುತ್ತೋ? ಪಕ್ಕ ಬರ್ತಾರೆ ಅಣ್ಣ. ಹ್ಞೂ, ಬರ್ತಾರೆ. ನೋಡು, ಬಂದೇ ಬಿಟ್ರು. ಅಯ್ಯಯ್ಯೋ, ಇದೇನಯ್ಯ ಇದು? ನೀನು ಹಿಂಗೆ ಒಳಗಾಕ್ಬಿಟ್ಟವ್ರೆ? ನೀನು ಎಲ್ಲೋಗ್ಬಿಟ್ಟಿದ್ದೆ ಪುಟ್ಟಮ್ಮಿ? ರೀ, ಹಿಂಗೆಲ್ಲ ಬಂದು ಮಾತಾಡ್ಸಂಗಿಲ್ಲ ಅನ್ರಿ ಕಡೆ. ಸಾಹೇಬ್ರೆ,
ನೀವು ಯಾರ ಮ್ಯಾಗ ಸಂಶಯ ಪಟ್ಟು ನಮ್ಮ ಮಾವ ಏನು ಕರ್ಕೊಂಬಂದು ಒಳಗಡೆ ಹಾಕೊಂಡಿದ್ದೀರೋ ಅವ್ರನ್ನೇ ಕರ್ಕೊಂಬಂದಿವ್ನಿ. ಸ್ಟೆಪ್ ಮಾಡಿದವ್ರು ಮಾತ್ರ ದಿಗಿಲು ಬಿದ್ದು ಬಚ್ಚಿಟ್ಕೊಳ್ಳೋದು. ನಮ್ಮವ್ವ ಎಲ್ಲ ಗುಣದಾಗೂ ದ್ಯಾವ್ರಂತವಳು. ಶುರು ಮಾಡ್ಕೊಳ್ಳಿ ನಿಮ್ಮ ವಿಚಾರಣೆನ. ವಿಚಾರಣೆನಾ? ಯೋನ್ ವಿಚಾರಣೆ? ಯೋನ್ ನಡೀತಾಯ್ತಪ್ಪ ಇಲ್ಲಿ? ಏನಿಲ್ಲವ, ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಿ ಸಾಕು. ಪುಟ್ಟಕ್ಕ, ಬಂಗಾರಮ್ಮನವ್ರ ಮನೆಗೆ ಕಳ್ಳತನ ಮಾಡೋಕ್ಕೆ ಅಂತ ರೌಡಿಗಳನ್ನ ಕಳಿಸಿದ್ರಿ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಅಷ್ಟೇ ಅಲ್ಲದೆ ಅವರು ಹೇಳಿಕೆನೂ ಕೊಟ್ಟಾಗಿದೆ. ನಾವು ಆ್ಯಕ್ಚುಲಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ನೀವಾಗೇ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಗೌರವಯುತವಾಗಿ ಮಾತಾಡ್ತಾ ಇದ್ದೀವಿ. ಮಹಿಳೆಯರಿರೋ ಸೆಲ್ಲಿಗೆ ನಿಮ್ಮನ್ನು ಕಳಿಸ್ಬೇಕಾಗುತ್ತೆ. ನಾನು ಅಮ್ಮವ್ರ ಮನೆಗೆ ಕಳ್ತನ ಮಾಡಕ್ಕೆ ಕಳ್ಸಿವ್ನ? ಅಯ್ಯಪ್ಪ, ಈಗ ಯಾರು ಹಿಂಗೆ ದೂರ ಕೊಟ್ಟಿದ್ದು? ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ ರೀ. ಯಾಕಿಲ್ಲ ಸರು? ನಮ್ಮವ್ರಿಗೆ ಫೋನ್ ಮಾಡಿಕೊಡ್ಲಾ? ಎಲ್ಲ ಕಾನೂನು ಪಟ ಪಟ ಅಂತ ಹೇಳ್ಬಿಡ್ತಾರೆ. ಯಾರು ಏನೇ ತಪ್ಪು ಮಾಡಿದ್ರು ಅವ್ರಿಗೆಲ್ಲ ವಿವರಗಳು ತಿಳ್ಕೊಳ್ಳೋ ಹಕ್ಕೈತೆ. ಮೊದಲು ಅದು ಯಾರು ಹೇಳಿಕೆ ಕೊಟ್ಟಾರೋ ಅವ್ರನ್ನೇ ಕರೆಸಿ ಇವ್ರ ಮುಂದೆನೇ ಹೇಳ್ಬಿಡ್ಲಿ. ಈ ಜಿಗಣೆ ಓಪನ್ ಮಾಡ್ರಿ. ಏಯ್, ಇವಾಗ ಹೇಳ್ರ, ಇವರೇ ತಾನೇ ನಿಮ್ಮನ್ನು ಕಳಿಸಿದ್ದು? ಏಯ್ ಹೋಗೋಣ. ಇವರು ನಾನು ನೋಡೇ ಇಲ್ಲ ಸರ್. ಆವಾಗಲೇ ನಾವು ಸುಳ್ಳು ಹೇಳ್ಬಿಟ್ವಿ ಸರ್. ಬಂಗಾರಮ್ಮನ ಮನೆಗೆ ಕದಿಯಕ್ಕೆ ಹೋಗಿದ್ದು ನಾವೇ ಸರ್. ಇವ್ರು ಹೇಳೇ ಇಲ್ಲ ಸರ್. ಬಾಯ್ ಬಿಡ್ಲ, ಬಾಯ್ ಬಿಡ್ತಿ ಇಲ್ಲ ಕಂಟಿ ಅನ್ನೋ ಕತ್ಲ? ಇಲ್ಲಣ್ಣ, ಹೇಳ್ತೀನಿ ಅಣ್ಣ. ಯಾಕಣಿ ಮಾರ್ಕಂಡ? ಲೇ ಬಾಂಕು ಕುರ್ಮಾ, ನೀವು ಪುಟ್ಟಕ್ಕನ ಹೆಸರು ಹೇಳಿರೋದನ್ನ ವಾಪಸ್ ತಗೊಳ್ರಿ. ಇಲ್ಲಾಂದ್ರೆ ಇವರು ನಿಮ್ಮ ಮನೆಯವ್ರನ್ನೆಲ್ಲ ಮುಗಿಸ್ಬಿಡ್ತಾರೆ. ಅವರು ನಿನಗಿಂತ ಖತರ್ನಾಕ್ ರೋಡಿಗಳು. ನಾವೇ ಕದಿಯಕ್ಕೆ ಬಂದಿದ್ವಿ ಅಂತ ಹೇಳ್ಬಿಡ್ರ. ಲೇ ಏನಾಗಿದೆಯಾ ನಿಮಗೆ? ನೆನ್ನೆ ಕೇಳಿದ್ದಕ್ಕೆ ಇವರೇ ಅಂತ ಹೇಳಿದಲ್ಲ. ಲೇ ನಿಜ ಬಗಳು. ಸರ್ ಸರ್ ಸರ್, ಬಿಟ್ರೆ ಹೊಡೆದು ಬಿಡ್ದೆ ದೀಟನ ತೆಪ್ಸ್ಬಿಡಂಗೆ ಕಾಣಿಸ್ತೈತೆ. ಏನಪ್ಪ ಕಡೆಯದಾಗ ಕೇಳ್ತೇವೆ, ನಿಮ್ಮ ಎಸ್ ಐ ಸಾಹೇಬರು ಬೇರೆ ಬೇಜಾನ್ ಟೆನ್ಷನ್ ಮಾಡ್ಕೊತವ್ರೆ. ಹೇಳಿ, ನಿಮ್ಮನ್ನ ಕಳಿಸಿದ್ದು ಇವರಾ? ಇಲ್ಲ ಸರ್, ಇಲ್ವೇ ಇಲ್ಲ ಸರ್. ಮತ್ತಿನ್ನೇನು ಸರು, ಮಹಿಳಾ ಸೆಲ್ಗೆ ಶಿಫ್ಟ್ ಮಾಡೋ ಕೆಲಸ ತಪ್ಪಲ್ಲ. ಅಬ್ಬಾ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಏನೋ ಎಡವಟ್ನಾಗೆ ನಿಮ್ಮ ಹೆಸರು ಹೇಳ್ಬಿಟ್ಟವ್ರೆ. ಮಾವಯ್ಯ, ನೀವಿನ್ ಬರ್ಬೋದು. ಸಾಹೇಬ್ರೆ, ಮಾವ ಏನ ಬಿಡ್ತಿರಲ್ಲವ್ರ? ಅವ್ವ, ನೀವು ಸಾಚೇರಿ. ಲೇ ಕಂಟಿ, ಏನು ಗೇಮ್ ಆಡ್ತಾ ಇದೆಯಾ? ಅಯ್ಯೋ ಸರ್, ಏನು ಸರ್ ನೀವು? ನಿಜ ಹೇಳೋ, ಏನೋ ಆಟ ಆಡ್ತಾ ಇದೆಯಾ? ಏನು ಮಾಡ್ದೆ ಹೇಳೋ? ಅಯ್ಯೋ, ಕಾನೂನು ಸರ್, ಯಾವಾಗಲೂ ನ್ಯಾಯನೇ ಗೆಲ್ಲಬೇಕು. ಗೆಲ್ತೈತೆ ಕೂಡ. ಹಳೆ ಬಾಕಿ ಜೊತೆ ಇದನ್ನು ಸೇರಿಸ್ಕೊತೀನಿ. ಅಯ್ಯ, ಸೇರಿಸ್ಕೊಳ್ಳಿ ಸರ್. ಒಂದಲ್ಲ ಒಂದು ದಿವಸ ಸಿಕ್ಕಾಕತ್ತೀಯ ನನ್ನ ಮಗನೇ. ಅವಾಗೆಲ್ಲ ಸೇರಿಸಿ ಬಡ್ಡಿ ಸಮೇತ ವಸೂಲು ಮಾಡ್ತೀನಿ. ವಸೂಲಿ ಮಾಡೋಳಿಗೆ ವಾರಸ್ತಾರ ನಾನು. ನನ್ನ ಹತ್ರ ಬಡ್ಡಿ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಸರ್.
ಹೊಲ್ದಾಗ ಕೆಲಸ ಮಾಡ್ತಾನೆ ಅಂದ ಕೂಡಲೇ ಕಂಟಿ ಫುಲ್ಲು ಪರಿಸರ ಪ್ರೇಮಿ ಆಗ್ಬಿಟ್ಟು ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಕಳೆ ಕಿತ್ತು ಕಟಾವು ಮಾಡಿ ಕೈ ಇನ್ನೂ ರಪ್ಪಾಗೈತೆ. ಸರಿ ಸರ್, ಬರ್ತೀನಿ. ಹಾಂ, ಹ್ಞೂ ಸರ್. ಸಾನಾ, ಅಭಿ, ಸಾನಾ, ಅಭಿ, ನೀನು ನೋಡಿ ಅರ್ಧ ಹೋಗಿದ್ದ ಜೀವ ಉಸಿರಾಡಂಗಾಗಿದ್ದಾವೆ. ನೀನ್ ಯಾಕೆ ಬಂದೆ ಕಾಳಿ? ಮತ್ತೆ ನೀನು ನಮ್ಗೆಲ್ಲ ಹೇಳ್ದೆ ಕೇಳ್ದೆ ಬಂದ್ಬಿಟ್ರ ಹೆಂಗವಿ? ಹೆಂಗಿದ್ಯಾ? ಮನೆಯಾಗ ಎಲ್ರು ಹೆಂಗವ್ರೆ? ನಿನ್ನ ಬಿಟ್ಟು ಹೆಂಗಿರ್ತಾರವಿ? ಪುಟ್ಟಕ್ಕ, ಮೇಷ್ಟು, ಕಂಟಿ, ಸ್ನೇಹ, ಸುಮಾ, ಬಾವ, ಅಟ್ಟೆ ಯಾಕೆ ಇಡೀ ಊರಿಗೂರೇ ನಿನ್ನ ದಾರಿ ಕಾಯ್ತಾಯ್ತೆ. ನೀನು ಸಿಕ್ತೆ ಅಂತ ಅವ್ರಿಗೇನೋ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಇರು, ಪುಟ್ಟಕ್ಕನಿಗೆ ಕಾಳಿ, ನೀನ್ ನನ್ನ ಮಾತನ್ನ ಕೇಳ್ತೀಯ ಅಲ್ವೇ? ಕೇಳ್ತೆ ಅಂತ ಕೇಳೋದೆ ಅಭಿ. ನಿನ್ನ ಮಾತನ್ನ ತಲೆನೇ ಹೊತ್ಕೊಂಡು ಮಾಡ್ತೀನಿ. ಅದು ಹೇಳು ಅಂತ ಹೇಳು ಬಿ. ನಾನಿಲ್ಲಿರೋದನ್ನ ನೀನು ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ ಅಲ್ವೇ? ಅಯ್ಯೋ, ನಾನಿನ್ನು ಏನು ಮಾಡೇ ಇಲ್ಲ ಕಣಯ್ಯ. ತಡ್ಕ. ಚುರು ಚುರು ಅಂತ ಐತೆ. ಅಯ್ಯೋ ದೇವ್ರೆ, ಈಗ ಹೊಡ್ತಿದಾರಲ್ಲ. ಹೊಡಿಯೋ ಗಂಟ ಏನು ಮಾಡ್ತದೆ ಡ್ಯಾಡಿ? ಅವ್ರ ಲಾಟಿ ಕಿತ್ಕೊಂಡು ಅವ್ರಿಗೆ ಹೊಡಿಯೋಕ್ಕಿಲ್ವಾ? ಸುಮ್ಕಿರ್ಲಲ್ಲೇ. ನಿಮ್ಮ ಅವನ ಎದುರಾಕೊಳ್ಳೋಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಇನ್ನು ಪೊಲೀಸವ್ರನ್ನ ಎದುರಾಕೊಂಡೆ ಅಷ್ಟೇ ನನ್ನ ಗತಿ. ಇದನ್ನು ಸುಮ್ಮನೆ ಬಿಡಬಾರ್ದು ಅಂಕಲ್. ಏನು ವಿಚಾರಿಸದೆ ಈ ಥರ ನಡೆಸ್ಕೊಳ್ಳೋದು ತಪ್ಪು. ಆ ಪೊಲೀಸ್ ಮೇಲೆ ಕಂಪ್ಲೇಂಟ್ ಮಾಡಬೇಕು. ಯಪ್ಪ, ಅದೆಲ್ಲ ಏನು ಬೇಡ, ಸುಮ್ಕಿರಯ್ಯ. ಇವರೆಲ್ಲ ಬೇಕಂತಲೇ ನಮ್ಮ ಹೆಸ್ರು ಹೇಳಿ ಹಿಂಗೆ ಮಾಡವ್ರೆ ಅಂತ ಅನ್ನಿಸ್ತೈತಿ. ಅದು ಪಕ್ಕ ಪುಟ್ಟಮ್ಮಿ, ಡೌಟೇ ಇಲ್ಲ. ರಾಜಿನೇ ಮಾಡಿದ್ರು ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ಛೇ, ಈ ಮಮ್ಮಿಗೆ ಏಟ್ ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ. ಬುಟ್ಲಾಲೆ, ಅವಳು ಮಾಡೋದು ಒಂದೊಂದು ಕಿತ ಒಳ್ಳೇದೇ ಆಯ್ತದೆ. ಹೆಂಗೆ? ಇಲ್ಲಾಂದ್ರೆ ಈ ಮತದಾನಗೆ ಮದ್ದಾಕ್ಸ್ಕೊಳ್ಳೋ ಭಾಗ್ಯ ಸಿಕ್ತಿತ್ತಾ? ಏನ ಅಂದರೆ ನಿನ್ನ ಕೈಯಾಗೆ ಮದ್ದಚ್ಚಿಸ್ಕೊಳ್ಳೋ ಭಾಗ್ಯ ಸಿಕ್ತಿತ್ತಾ ಅಂತ. ಅವ್ವ ಅನ್ಕೋತಿರ್ತಾಳೆ, ಬೆನ್ನಿಗೆ ಬಾರಿಸೋ ಬದಲು ಬಾಯಿಗೆ ಒಂದೆರಡು ಬಾರಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಲ್ವೇನವ್ವ? ನಗುನೇ ಹೇಳಿದ ಮನೆಯಲ್ಲಿ 2 ಸಣ್ಣ ನಗು ಬಂತಲ್ಲ, ಹಿಂಗೆ ನಗು ಬರ್ತಾನೆ ಇರ್ತದೆ ಅಂದರೆ ಜೀವನ ಪೂರ್ತಿ ಒಡ್ಸ್ಕೊಳಕ್ಕೂ ನಾನು ಸಿದ್ಧ. ಯೋ ಬಿಡ್ತವನಿ. ಅವಿ, ಹಿಂಗಂದ್ರೆ ಅಲ್ಲಿರೋ ಕತೆ ಏನವಿ? ನನಗೂ ಅವರಷ್ಟೇ ನೋವು ದುಃಖ ಎಲ್ಲ ಐತೆ. ಅವನ್ನ ಊರ್ನ ನೆನ್ಸ್ಕೊಂಡ್ರೆ ಈಗಲೇ ಎಲ್ಲ ಬಿಟ್ಟು ಊರಿಗೆ ಬಂದ್ಬಿಡಮ್ಮ ಅನಿಸ್ತೈತೆ. ಮತ್ತೆ ಬಂದ್ಬಿಡತ್ತಾನೆ? ಇಲ್ಲ ಕಾಳಿ, ನನ್ನ ಉದ್ದೇಶ ನೆರವೇರೋ ಗಂಟ ನಾನು ಎಲ್ಗೂ ಬರೋಕ್ಕಿಲ್ಲ. ಉದ್ದೇಶನಾ? ಹೌದು,
ನಾನು ಈ ಊರಿಗೆ ಏನೋ ಸಾಧ್ಸಕ್ಕೆ ಬಂದೀವ್ನಿ. ನನ್ನ ಆಸೆ ಕನಸು ನೀರೆರಡು ಗಂಟ ನಾನು ಎಲ್ಗೂ ಬರೋಕ್ಕಿಲ್ಲ. ಅವೇ ಹಿಂಗಂದ್ರೆ ಹೆಂಗವೇ? ಪುಟ್ಟಕ್ಕೂ ನೋಡೋಕ್ಕಾದ್ರೂ ಬರ್ಬೇಕಲ್ವೇ? ನಾನು ಹಿಂಗೆ ಕೈ ಮುಗಿತೀನಿ. ನಾನಿಲ್ಲಿರೋದನ್ನ ಅಲ್ಲಿ ಯಾರಿಗೂ ಹೇಳ್ಬೇಡ. ನಾನು ಹಿಂಗೆ ದಮ್ಮಯ್ಯ ಅಂತೀನಿ. ಯಾರಿಗೂ ಹೇಳ್ಬೇಡ ಗಾಳಿ. ಸಾನಾ ಸರಿ ಕಣವಿ, ನೀನು ಅಳ್ಬೇಡ. ನಾನು ಯಾರಿಗೂ ಹೇಳೋಕ್ಕಿಲ್ಲ. ಹೇಳಲ್ಲ ಅಲ್ವೇ?